श्रीगुरुभ्यो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶಸ್ತೋತ್ರ, ಅದರಲ್ಲಿ ದಶಮಸ್ತೋತ್ರದಲ್ಲಿ 10ನೇ ಶ್ಲೋಕ. ಖಜತೂನಿ ನಿಭ ಪಾವನವರಜಂಘಾಮಿತ ಶಕ್ತೆ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತೆ. ಖಜತೂನಿ ನಿಭ ಇತಿ. ಖೇ ಆಕಾಶೇ ಜಾತೆ ಖಜೆ ಇಂದ್ರಧನುಷಿ ಅಂದ್ರೆ ಕಾಮನ ಬಿಲ್ಲು. ಇವ ತೂಣ್ಯಾವಿವ ಇಷುಧಿ ಇವ ಖಜತೂಣ್ಯೌ ತಾಭ್ಯಾಂ ನಿಭೆ ಸದೃಶೆ ಪಾವನ ವರಜಂಗೆ. ಪಾವನ ಪವಿತ್ರವಾದ ಶ್ರೇಷ್ಠವಾದ ಜಂಗ ಪರಮಾತ್ಮನ ಮೊಣಕಾಳು ಅದು ಹೇಗಿದೆ ಅಂದ್ರೆ ಕಾಮನ ಬಿಲ್ಲಿನಂತೆ ಬೆಂಡಾಗಿದೆ ಹಾಗೆ ಅಂತ. ಯದ್ವಾ ಖೇ ಆಕಾಶೇ ಜಾತಃ ಭಕ್ತಾನಾಂ ವರದಾನಾರ್ಥಂ ಪ್ರಾದುರ್ಭೂತಃ. ಖಜಃ ಆಕಾಶದಲ್ಲಿ ಪರಮಾತ್ಮ ಭಕ್ತನನ್ನ ಅನುಗ್ರಹ ಮಾಡಬೇಕು ಅಂತ ಪ್ರಾದುರ್ಭೂತನಾದವ ಅಂತ ಒಂದರ್ಥ. ಖಾನ್ ಮನೋಲಕ್ಷಣ ಇಂದ್ರಿಯಾ ಜಾತಃ ಖಜಃ ಕಾಮ, ಅಥವಾ ಮನಸ್ಸಿನಲ್ಲಿ ಹುಟ್ಟತಕ್ಕ ಕಾಮ ಅಂತನೂ ಒಂದರ್ಥ. ಖಜ ಅಂದರೆ ಅದು ಒಂದು ಮನಸ್ಸಿನಲ್ಲಿ ಹುಟ್ಟತಕ್ಕ ಕಾಮ ಅಂತ. ತಸ್ಯ ಹೇ ತೂಣ್ಯವ್ ನಿಭ ಪಾವನ ವರಜಂಗ. ಅದಕ್ಕೆ ತೂಣಿಯಂತೆ ಇರತಕ್ಕ ಆ ನಿಜ ಪಾವನ ವರಜಂಗ, ಪಾವನವಾದ ಆ ಪರಮಾತ್ಮನ ಮೊಣಕಾಲು. ಅದನ್ನ ಅದು ಹೇಗಿದೆ, ಅಮಿತ ಶಕ್ತಿ, ಅಪರಿಮಿತವಾದ ಶಕ್ತಿ ಉಳ್ಳ ಅಂತ ಅವಯವಗಳಿಂದ ಕೂಡಿದ ಶೋಭಿಸ್ತಾ ಇರತಕ್ಕ ಅರ್ಥ ಒಟ್ಟು. ಅಂತ ಅಮಿತ ಶಕ್ತಿ ಉಳ್ಳವನಾದ ಕರುಣಾಪೂರ್ಣನಾದ ವರಪ್ರದನಾದ ಸ್ವಾಮಿ ನಿಮ್ಮ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡಿ ಅಂತ ಪ್ರಾರ್ಥನೆ. ಇವ ಹಸ್ತ ಪ್ರಭಶೋಭನ ಪರಮೋರುಸ್ಥರಮಾಲೆ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತೆ. ಇವ ಹಸ್ತ ಪ್ರಭಶೋಭನ ಪರಮೋರುಸ್ಥರಮಾಲೆ. ಇಭ ಅಂದ್ರೆ ಆನೆ, ಇಭ ಹಸ್ತ ಅಂದ್ರೆ ಆನೆಯ ಸೊಂಡಿಲು. ತಸ್ಯ ಪ್ರಭೇವ ಪ್ರಭ ಅದರ ಅಂದ್ರೆ ಆನೆಯ ಸೊಂಡಿಲಿನಂತೆ ಇರತಕ್ಕ ತಮ್ಮ ಊರು ತೊಡೆ ಭಾಗ. ಆ ತೊಡೆ ಭಾಗ ಹೇಗಿರುತ್ತೆ ಅಂದ್ರೆ ಮೇಲೆ ದಪ್ಪ ಇರುತ್ತದೆ, ಬರ್ತಾ ಸಣ್ಣಗಾಗ್ತಾ ಬರ್ತದಲ್ವೇ. ಆನೆಯ ಸೊಂಡಿಲಿ ನೋಡಿ ಆ ತರ ಇರ್ತದೆ, ಮೇಲಕ್ಕೆ ದಪ್ಪ ಇರ್ತದೆ, ಬರ್ತಾ ಬರ್ತಾ ಸಣ್ಣಗೆ ಆಗಿ ಬರ್ತದೆ. ಆ ತರ ದೇವರ ಅವಯವದ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ದೇವರ ತೊಡೆ ಭಾಗ ಇದೆ ಹಾಗೆ ಅಂತ. ತಸ್ಮಿನ್ ತಿಷ್ಠತಿ ತಾದೃಶಿ ಯಾರಮ ಸೈವ ಅಲಿಹಿ. ಅಂತ ತೊಡೆಯಲ್ಲಿ ಲಕ್ಷ್ಮೀದೇವಿ ಕುಳಿತಿದ್ದಾಳೆ ಹಾಗೆ ಅಂತ. ಅದು ಹೇಗಿದೆ ಅಂದ್ರೆ ಕಮಲದಲ್ಲಿ ಒಂದು ಜೇನು ನೊಣ ಹೇಗೆ ಬಂದು ಕೂಡುತ್ತದೆ ಆ ರೀತಿಯಾಗಿ ಕೂತಿದ್ದಾಳೆ ಹಾಗೆ ಅಂತ. ಊರು ಸ್ಥರ ಮಾಲೆ ಹಾಗೆ ಅಂತ. ಊರು ಊರಿನ ತೊಡೆಯಲ್ಲಿ ಕೂತಿದ್ದ ರಮಾ, ರಮಾ ಎನ್ನತಕ್ಕ ಆಲಿ. ಆಲಿ ಅಂದ್ರೆ ಅದೇ ಭೃಂಗ, ನೊಣ ಅಂತ ಅರ್ಥ. ಪರಮಾತ್ಮನ ತೊಡೆಯಲ್ಲಿ ಲಕ್ಷ್ಮೀದೇವಿ ಕುಳಿತಿದ್ದಾರೆ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಅದು ಹೇಗಿದೆ ಅಂದ್ರೆ ಕಮಲದಲ್ಲಿ ಜೇನು ನೊಣ ಕುಳಿತಾಗಿದೆ ಹಾಗೆ ಅಂತ. ಅಂತ ಸ್ವಾಮಿ ಕರುಣಾಪೂರ್ಣನಾದ ವರಪ್ರದನಾದ ಸ್ವಾಮಿ ನಿಮ್ಮ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡಿ ಹಾಗೆ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.